ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಷಯ ಏನಪ್ಪ ಅಂತ ಕೇಳಿದ್ರೆ, ಬಳ್ಳಾರಿ DCC ಬ್ಯಾಂಕ್ ಒಳಗೆ ಜೂನಿಯರ್ ಸರ್ವೆಂಟ್ ಮತ್ತು ಡ್ರೈವರ್ ಪೋಸ್ಟ್ಗೆ ರಿಕ್ರೂಟ್ಮೆಂಟ್ ಮಾಡಿದರು. ಟೋಟಲ್ ವೇಕೆನ್ಸಿ 82 ವೇಕೆನ್ಸಿ ಇದಾವೆ. ಅಪ್ಲಿಕೇಶನ್ 6 ತಾರೀಕು ಸ್ಟಾರ್ಟ್ ಆಗೈತಿ, ಏಪ್ರಿಲ್ 6ಕ್ಕೆ. ಇದರ ಲಾಸ್ಟ್ ಡೇಟ್ ಬಂದುಬಿಟ್ಟು ಮೇ 6 ತಾರೀಕು ತನಕ ಇದು ಅಪ್ಲಿಕೇಶನ್ ಹಾಕೋದೈತಿ. ಮೇ 6ಕ್ಕೆ ಲಾಸ್ಟ್ ಡೇಟ್ ಐತಿ. ಮಿನಿಮಮ್ ಏಜ್ ಬಂದುಬಿಟ್ಟು 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 35 ವರ್ಷ ಆಗಿರಬೇಕು. ಏಜ್ ಲಿಮಿಟ್ ಬಂದುಬಿಟ್ಟು ಕಡಿಮೆ ಮಿನಿಮಮ್ ಅಂದ್ರೆ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ಮು 35 ವರ್ಷ ಆಗಿರಬೇಕು ಜನರಲ್ದವ್ರಿಗೆ. 38 ವರ್ಷ 2A 2B ಮತ್ತು 3A 3Bದವ್ರಿಗೆ 38 ವರ್ಷ ಐತಿ. SC ST ಮತ್ತು ಕ್ಯಾಟಗರಿ 1 ಅವ್ರಿಗೆ 40 ವರ್ಷ ಐತಿ. ಅದೇ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ನು ಅಡ್ಮರಬಲ್ ಆ್ಯಸ್ ಪರ್ ರೂಲ್ಸ್ ಅಂತ ಕೊಟ್ಟಿದ್ದಾರೆ. ಸರ್ವಿಸ್ ಮೆನ್ ಮತ್ತು ಫಿಸಿಕಲ್ ಡಿಸೇಬಲ್ಡ್ ಅವ್ರಿಗೆ ವಿಡೋ ಎಕ್ಸೆಟ್ರಾ ಮತ್ತು ಅವು ರೂಲ್ಸ್ ಪ್ರಕಾರ ಏನು ಏಜ್ ರಿಲ್ಯಾಕ್ಸೇಷನ್ ಐತಲ್ಲ ಅದನ್ನೆಲ್ಲ ಕೊಡ್ತಾರೆ. ಮತ್ತು ಇದರ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದ್ರೆ, ಅಸಿಸ್ಟೆಂಟ್ಗೆ ಫಸ್ಟ್ ಗ್ರೇಡ್ ಅಸಿಸ್ಟೆಂಟ್ಗೆ, ಸೀನಿಯರ್ ಅಸಿಸ್ಟೆಂಟ್ಗೆ ಏನೇ ಡಿಗ್ರಿ ಅಥವಾ ಕಂಪ್ಯೂಟರ್ ನಾಲೆಜ್ ಪ್ಲಸ್ ಕನ್ನಡ ಓದಕ್ಕೆ ಬರೋಕ್ಕೆ ಬರಬೇಕು. ಡಿಗ್ರಿ ಅಂತ ಕಂಪಲ್ಸರಿ ಆಗಿರಬೇಕು. ಮತ್ತೇನು ಸೆಕೆಂಡ್ ಗ್ರೇಡ್ ಅಸಿಸ್ಟೆಂಟ್ ಅವ್ರಿಗೆ PUC ಆಗಿರಬೇಕು. ಕಂಪ್ಯೂಟರ್ ನಾಲೆಜ್ ಇರಬೇಕು. ಮತ್ತು ಕನ್ನಡ ಬರೆಯೋಕೆ ಓದೋಕೆ ಮತ್ತು ಮಾತಾಡೋಕೆ ಬರಬೇಕು. ಇನ್ನು ಡ್ರೈವಿಂಗ್ ಪೋಸ್ಟ್ ಯಾರು ಅಪ್ಲೈ ಮಾಡೋರಿದ್ರೆ ಅವ್ರಿಗೆ SSLC ಕಂಪಲ್ಸರಿ ಆಗಿರಬೇಕು. ಮತ್ತು ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಕನ್ನಡ ಓದೋಕೆ ಬರೆಯೋಕೆ ಬರಬೇಕು. ಮತ್ತು ಜೂನಿಯರ್ ಸರ್ವೆಂಟ್ದವ್ರಿಗೆ SSLC ಕಂಪ್ಲೀಟ್ ಆದರೆ ಸಾಕು. ಇನ್ನು ಇವ್ರಿಗೆ ಸ್ಯಾಲ್ರಿ ಎಷ್ಟೇ ಕೊಡ್ತಾರಪ್ಪ ಅಂತ ಕೇಳಿದ್ರೆ, ಫಸ್ಟ್ ಗ್ರೇಡ್ ಅಸಿಸ್ಟೆಂಟು ಮತ್ತು ಸೀನಿಯರ್ ಅಸಿಸ್ಟೆಂಟ್ ಅವ್ರಿಗೆ 44,425ರಿಂದ 83,700 ತನಕ ಇವ್ರಿಗೆ ಸ್ಯಾಲ್ರಿ ಐತಿ. ಮತ್ತು ಸೆಕೆಂಡ್ ಗ್ರೇಡ್ ಅಸಿಸ್ಟೆಂಟ್ದವ್ರಿಗೆ 34,100ರಿಂದ 67,600 ತನಕ ಸ್ಯಾಲ್ರಿ ಐತಿ. ಇನ್ನು ಡ್ರೈವಿಂಗ್ ಪೋಸ್ಟ್ ಇದ್ದವ್ರಿಗೆ 31,775 ಹಿಡ್ಕೊಂಡು 61,300 ತನಕ ಇರ್ತೈತಿ ಆ್ಯಸ್ ಪರ್ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ. ಮತ್ತು ಇನ್ನು ಜೂನಿಯರ್ ಸರ್ವೆಂಟ್ ಇದ್ದವ್ರಿಗೆ 29,600ರಿಂದ 52,800 ಐತಿ. ಇನ್ನು ಇವು ಟೋಟಲ್ ವೇಕೆನ್ಸಿ 82 ವೇಕೆನ್ಸಿ ಅದಾವೆ. ಅವನ್ನ ಯಾವ ಥರ ಡಿವೈಡ್ ಮಾಡ್ಯಾರಂದ್ರೆ, ಫಸ್ಟ್ ಗ್ರೇಡ್ ಅಸಿಸ್ಟೆಂಟು ಮತ್ತು ಸೀನಿಯರ್ ಅಸಿಸ್ಟೆಂಟ್ ಅವ್ರಿಗೆ 22 ಪೋಸ್ಟ್ ಅದಾವೆ. ಸೀನಿಯರ್ ಗ್ರೇಡ್ ಅಸಿಸ್ಟೆಂಟ 28 ಪೋಸ್ಟ್ ಅದಾವೆ. ಡ್ರೈವರ 1 ಪೋಸ್ಟ್ ಐತಿ. ಜೂನಿಯರ್ ಸರ್ವೆಂಟ 31 ಪೋಸ್ಟ್ ಅದಾವೆ. ಹಿಂಗೆ ಟೋಟಲ್ 82 ಪೋಸ್ಟ್ ಟೋಟಲ್ ಅದಾವೆ. ಇನ್ನು ಇದ್ರ ಸೆಲೆಕ್ಷನ್ ಪ್ರೊಸೆಸ್ ಹೆಂಗಪ್ಪ ಅಂತ ಕೇಳಿದ್ರೆ, ಫಸ್ಟು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಅದಾದ ನಂತರ ಇಂಟರ್ವ್ಯೂ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ನು, ಆದ ನಂತರ ಸೆಲೆಕ್ಷನ್ನು. ಓಕೆ, ಇನ್ನು ಇದ್ರದ್ದು ಎಕ್ಸಾಮ್ ಪ್ಯಾಟರ್ನ್ ಹೆಂಗಪ್ಪ ಅಂತ ಕೇಳಿದ್ರೆ, ಇದು ರಿಟರ್ನ್ ಎಕ್ಸಾಮಿನೇಷನ್ ಹೆಂಗಿರ್ತೈತಿ ಅಂದರೆ, ಈಗ ಅಸಿಸ್ಟೆಂಟ್ಸು ಮತ್ತು ಸೀನಿಯರ್ ಅಸಿಸ್ಟೆಂಟು ಸೆಕೆಂಡ್ ಗ್ರೇಡ್ ಅಸಿಸ್ಟೆಂಟ್ದವ್ರಿಗೆ ಎಕ್ಸಾಮ 200 ಮಾರ್ಕ್ಸಿಂದ ಎಕ್ಸಾಮ್ ಇರ್ತೈತಿ. ಡ್ಯೂರೇಷನ್ನ 2 ತಾಸು ಎಕ್ಸಾಮ್ ಇರ್ತೈತಿ. ಇದು ಕನ್ನಡ ಲ್ಯಾಂಗ್ವೇಜ್ 50 ಮಾರ್ಕ್ಸು, ಹಾಗೆ ಜನರಲ್ ಇಂಗ್ಲೀಷ್ 50 ಮಾರ್ಕ್ಸ್, ಜನರಲ್ ನಾಲೆಜ್ 25 ಮಾರ್ಕ್ಸ್ದು, ಕಾಮರ್ಸ್ 50 ಮಾರ್ಕ್ಸ್, ಮತ್ತು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ 25 ಮಾರ್ಕ್ಸ್, ಬ್ಯಾಂಕಿಂಗ್ ಕೋಆಪ್ರೇಟಿವ್ ಸೊಸೈಟೀಸ್ ಆಬ್ಜೆಕ್ಟಿವ್ ಟೈಪ್ 25 ಮಾರ್ಕ್ಸ್ ಎಕ್ಸಾಮ್ ಇರ್ತೈತಿ. ಇನ್ನು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಮೆರಿಟ್ ಹೆಂಗೆ 85% ವೇಟೇಜ್ ಅಂಥೇಳಿ ಕೊಟ್ಟಾರು. ಅಲ್ಲಿ ಮಟ್ಟ ಅಂದಾಜು ನಿಲ್ಬೋದು. ಮತ್ತು ಇದು 1:5 ಕ್ಯಾಂಡಿಡೇಟ್ ಇಂಟರ್ವ್ಯೂ ಕಾಲ್ ಮಾಡ್ತಾರೆ. ಓಕೆ, 1:5 ಆರಿಸಿ ಇಂಟರ್ವ್ಯೂ ಯಾರು ಕರೀತಾರಲ್ಲ ಅವ್ರನ್ನ ಮಾತ್ರ ಸೆಲೆಕ್ಷನ್ಗೆ ತೊಗೊತಾರೆ, ಇಂಟರ್ವ್ಯೂ ಪಾಸ್ ಆದ್ರೆ. ಇನ್ನು ಡ್ರೈವರ್ದವ್ರಿಗೆ ಮತ್ತು ಜೂನಿಯರ್ ಸರ್ವೆಂಟ್ಸ್ ಇದ್ದವ್ರಿಗೆ ರಿಟರ್ನ್ ಎಕ್ಸಾಮಿನೇಷನ್ 100 ಮಾರ್ಕ್ಸಿಂದ ಎಕ್ಸಾಮ್ ಇರ್ತೈತಿ. ಮತ್ತು ಕನ್ನಡ 50 ಮಾರ್ಕ್ಸಿಂದ ಜನರಲ್ ನಾಲೆಜ್ 50 ಮಾರ್ಕ್ಸ್ ಎಕ್ಸಾಮ್ ಇರ್ತೈತಿ. ಇದು ಕೂಡ ಸೇಮ್ 85% ಕ್ವಾಲಿಫೈಯಿಂಗ್ ಮಾರ್ಕ್ಸ್ ತೊಗೋಬೇಕು ಮೆರಿಟ್ ಒಳಗೆ. ಮತ್ತು ಇದನ್ನು 1:5 ಒಳಗೆ ಇಂಟರ್ವ್ಯೂ ಕಾಲ್ ಮಾಡ್ತಾರೆ. ಮತ್ತು ಇದು ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದ್ರೆ, ಯಾರು ಸೆಲೆಕ್ಷನ್ ಆಗ್ತಾರೆ ಕಂಪಲ್ಸರಿ 2 ವರ್ಷ ಜಾಬ್ ಮಾಡಬೇಕು. ಅದಾದ ನಂತರ ಬೇಕಿದ್ರೆ ರಿಸೈನ್ ಮಾಡೋರಿದ್ರೆ ನೀವು ಮಾಡ್ಬೋದು. ಆಲ್ಮೋಸ್ಟ್ ಯಾರು ಮಾಡೋಂಗಿಲ್ಲ ಅಂತ ಅನ್ಕೊತೀನಿ. ಇದು ಅಪ್ಲಿಕೇಶನ್ ಹೆಂಗೆ ಹಾಕಬೇಕಪ್ಪ ಅಂತ ಕೇಳಿದ್ರೆ, ಅದರ ಮೇನ್ ವೆಬ್ಸೈಟ್ ಒಳಗೆ ಹೋಗಿ BDCC ರಿಕ್ರೂಟ್ಮೆಂಟ್ 2026 ಅಂತ ಹೇಳಿ ಲಿಂಕ್ ಇರ್ತೈತಿ. ಅಲ್ಲಿ ಲಿಂಕ್ ಒಳಗೆ ನಿಮ್ಮ ಮೊಬೈಲ್ ನಂಬರು, ಜಿಮೇಲ್ ID ಹಾಕಿ ರಿಜಿಸ್ಟರ್ ಮಾಡಿದ ನಂತರ ಅಲ್ಲಿ ಏನು ಮ್ಯಾಂಡೇಟರಿ ಫೀಲ್ಡ್ ಇರ್ತಾವಲ್ಲ ಅವನ್ನೆಲ್ಲ ಫಿಲ್ ಮಾಡಿ ನಿಮ್ಮ ಫೋಟೋ ಸಿಗ್ನೇಚರ್ ಎಲ್ಲ ಅಪ್ಲೋಡ್ ಮಾಡಿ ಅಪ್ಲಿಕೇಶನ್ ಹಾಕಬೇಕು. ಓಕೆ, ಮತ್ತು ಇದು ಇನ್ನೊಂದು ಮೇನ್ ಘಟ್ಟ ಬಿಟ್ಟೇನೆ ನಾನು ಅದೇನಪ್ಪ ಅಂತಂದ್ರೆ, ಇದರ ಎಕ್ಸಾಮ್ ಫೀ 1,000 ರೂಪಾಯಿ ಐತಿ. 2A 2B 3A ಮತ್ತು 3Bದವ್ರಿಗೆ 1,000 ರೂಪಾಯಿ ಎಕ್ಸಾಮ್ ಫೀ ಐತಿ. SC ST ಕ್ಯಾಟಗರಿ 1 ಮತ್ತು ಡಿಸೇಬಲ್ಡು ಸರ್ವಿಸ್ ಮೆನ್ದವ್ರಿಗೆ 500 ರೂಪಾಯಿ ಎಕ್ಸಾಮ್ ಫೀ ಐತಿ. ಇದನ್ನು ನಾನು ಲೇಟಾಗಿ ಹೇಳಕತ್ತೀನಿ, ಆಲ್ರೆಡಿ ವಿಡಿಯೋ ಕಂಪ್ಲೀಟ್ ಆಗೈತಿದೆ, ನಾ ಮರ್ತಿದ್ದೆ. ಯಾರು ಹಾಕ್ಬೇಕು ಅಂದ್ಕೊಂಡ್ರಿ ಹಾಕ್ರಿ ಅಪ್ಲಿಕೇಶನ್ನ. ಥ್ಯಾಂಕ್ ಯು. ಇದೇ ಥರ
ಜಾಬ್ ರಿಲೇಟೆಡ್ ವೀಡಿಯೋಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.